ಯೋ ಗಾಯ್ಸ್, ಒಬ್ಬಳು ಹುಡುಗಿ ಅವಳಿಗೆ ಒಂದು 14 ವರ್ಷ ಇರುತ್ತೆ. ಆ ಹುಡುಗಿಗೆ ಅವರ ತಂದೆ ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಅಂತೆಲ್ಲ ಗ್ಯಾಡ್ಜೆಟ್ಸ್ ಅನ್ನ ತಕ್ಕೊಡ್ತಾರೆ. ಆ ಹುಡುಗಿ ಆ ಗ್ಯಾಡ್ಜೆಟ್ಸ್ ಅನ್ನ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ಅಲ್ಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಒಬ್ಬ ಹುಡುಗ ಅವಳಿಗೆ ಫ್ರೆಂಡ್ ಆಗ್ತಾನೆ. ಹೋಗ್ತಾ ಹೋಗ್ತಾ ಹುಡುಗನ ಮೇಲೆ ಈ ಹುಡುಗಿಗೆ ಲವ್ ವೇ ಬಂದ್ಬಿಡುತ್ತೆ. ಅಷ್ಟು ಸೂಪರ್ ಆಗಿ ನಾಟಕ ಮಾಡಿ ಹುಡುಗಿಯನ್ನ ಬೆಳೆಸ್ಕೊಬಿಟ್ಟಿರ್ತಾನೆ ಹುಡುಗ. ಒಂದು ದಿನ ಇಬ್ಬರು ಮೀಟ್ ಆಗೋಣ ಅಂತ ಹುಡುಗಿ ಹೋಗಿ ಆ ಹುಡುಗನನ್ನ ನೋಡ್ಬೇಕಾದ್ರೆ ತುಂಬಾನೇ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಅವನೊಬ್ಬ 40 ವರ್ಷದ ಅಂಕಲ್. ಅದನ್ನ ಈ ಹುಡುಗಿ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ಹಾಗಿದ್ರು ಕೂಡ ಅಂಕಲ್ ಹುಡುಗಿಯನ್ನ ಕನ್ವಿನ್ಸ್ ಮಾಡಿ ಹೇಗೋ ಅವಳ ಜೊತೆ ಆಟವನ್ನೇ ಆಡ್ಬಿಡ್ತಾನೆ. ಅದನ್ನ ಹಾಗೆ ತೋರಿಸ್ತಾರೆ. ಆಮೇಲೆ ಏನು ನಡೀತು, ರಿಯಲ್ ಲೈಫ್ ಅಲ್ಲಿ ನಡೆದಿದ್ದ ಒಂದು ನಿಜವಾದ ಘಟನೆಯನ್ನೇ ಮೂವಿಯಾಗಿ ಮಾಡಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಆನಿ ಅಂತ ಒಬ್ಬಳು ಹುಡುಗಿಯನ್ನ ತೋರಿಸ್ತಾರೆ. ಇವಳೇನಿ ಈ ಮೂವಿಯ ಹೀರೋಯಿನ್. ಇವತ್ತು ನಮ್ಮ ಆನಿಗೆ ಬರ್ತ್ಡೇ. ಸೊ ಫ್ಯಾಮಿಲಿ ಅವರು ಎಲ್ಲರೂ ನಮ್ಮ ಹುಡುಗಿಯ ಬರ್ತ್ಡೇನ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇವಳಿಗೆ ಒಬ್ಬ ಅಣ್ಣ, ತಂಗಿ ಮತ್ತೆ ಅಮ್ಮ ಅಪ್ಪ ಅಂತ ಒಂದು ಆರಾಮಾದ ಫ್ಯಾಮಿಲಿಯಾಗೆ ಇರುತ್ತೆ. ಮುದ್ದು ಕುಟುಂಬವಾಗೇ ಇರುತ್ತೆ. ಎಲ್ಲವೂ ಆರಾಮಾಗಿನೇ ಹೋಗ್ತಿರುತ್ತೆ. ಸೊ ನಮ್ಮ ಹುಡುಗಿಗೆ ಬರ್ತ್ಡೇ ಗಿಫ್ಟ್ ಆಗಿ ಒಂದು ಲ್ಯಾಪ್ಟಾಪ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ ತಂದೆಯವರು. ಅಷ್ಟೇ ಅದರ ನಂತರದಿಂದ ಹುಡುಗಿ ಯಾವಾಗ್ಲೂ ಆ ಲ್ಯಾಪ್ಟಾಪ್ ಅನ್ನೇ ನೋಡ್ತಿರ್ತಾಳೆ. ಯಾರಿಗಾದ್ರೂ ಇಮೇಲ್ ಅನ್ನ ಕಳಿಸ್ತಾನೆ ಇರ್ತಾಳೆ. ಒಂದು ದಿನ ತಂದೆಯವರು ಅದನ್ನ ಗಮನಿಸ್ಬಿಟ್ಟು ಏನಮ್ಮ ಮಾಡ್ತಿದ್ಯಾ ಅಂತ ಬಂದು ಕೇಳ್ಬೇಕು. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಕಣ್ಣಿಗೇನೆ ಕಾಣದೇ ಇರುವ, ಯಾರು ಅಂತಾನೆ ಗೊತ್ತಿಲ್ಲದೆ ಇರುವ ಫ್ರೆಂಡ್ಸ್ ಗಳ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ಇವಳು. ತಂದೆಯವರು ಸರಿ, ಟೀನೇಜ್ ಹುಡುಗಿ ಸ್ವಲ್ಪ ಕ್ರೇಜಿ ಆಗಿನೇ ಇರ್ತಿದ್ದಾಳೆ, ಲೂಸ್ ಬಿಟ್ ಹಿಡಿಯೋಣ, ಮುಂದೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು, ಸರಿ ಕಣಮ್ಮ, ಏನೇ ಆಗಿದ್ರು ಸರಿ, ಎಲ್ಲರ ಹತ್ರನೂ ಹುಷಾರಾಗಿ ಜೋಪಾನವಾಗಿ ಎತ್ಕೊಳ್ಳಮ್ಮ ಅಂತ ತಂದೆ ಮಗಳಿಗೆ ಅಡ್ವೈಸ್ ಮಾಡ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನಂತರ ಹುಡುಗಿ ಸ್ಕೂಲ್ಗೆ ಹೋಗ್ತಾಳೆ, ಬರ್ತಾಳೆ, ಎಲ್ಲದ್ರಲ್ಲೂ ಮಿಂಗಲ್ ಆಗ್ತಾನೆ ಇರ್ತಾಳೆ. ಆದ್ರೆ ಯಾವಾಗ ನೋಡಿದ್ರು ಕೈಯಲ್ಲಿ ಮೊಬೈಲ್ ಫೋನ್ ಅನ್ನ ಹಿಡ್ದೇ ಇರ್ತಾಳೆ. ಮನೇಲಿರೋರು ಅವಳಿಗೆ ಅಡ್ವೈಸ್ ಅನ್ನ ಮಾಡ್ತಾರೆ, ಸ್ವಲ್ಪ ನೋಡಿ ಮಾಡಿ ಹುಷಾರಾಗಿ ಇದ್ಕೊಳ್ಳೋಮ್ಮ, ಹೊರಗಡೆ ಪ್ರಪಂಚ ಹಾಳೋಗಿದೆ, ಕೆಟ್ಟೋಗ್ಬಿಟ್ಟಿದೆ, ಹುಷಾರು ನೀನು ಅಂತ. ಫ್ಯಾಮಿಲಿ ಅವರು ಎಷ್ಟೇ ಹೇಳಿದ್ರು ಹುಡುಗಿ ಕೇಳೋ ರೀತಿ ಕಾಣ್ತಿಲ್ಲ. ಸರಿ ಸರಿ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ಒಂದು ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡ್ತಿರ್ತಾಳೆ, ಇಲ್ಲ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ತಿರ್ತಾಳೆ. ಆನ್ಲೈನ್ ಫ್ರೆಂಡ್ಸ್ ಅಂತ ತುಂಬಾ ಜನರ ಜೊತೆ ಹೊಸದಾಗಿ ಪರಿಚಯವಾಗಿರ್ತಾಳೆ. ಆ ರೀತಿ ಮಾತಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಹುಡುಗನನ್ನ ಈ ಹುಡುಗಿಗೆ ತುಂಬಾನೇ ಇಷ್ಟವಾಗಿರುತ್ತೆ. ಸೊ ಅವನ ಜೊತೆ ತುಂಬಾನೇ ಮಾತಾಡ್ತಿರ್ತಾಳೆ. ಒಂದು ದಿನ ಪೂರ್ತಿ ಆ ಹುಡುಗನ ಜೊತೆ ಮಾತಾಡ್ತಿರ್ತಾಳೆ ಹುಡುಗಿ. ಆ ಹುಡುಗನು ನಿನ್ನ ಫೋಟೋಸ್ ಅನ್ನ ಕಳ್ಸ್ಕೊಡು ಅಂತ ಕೇಳ್ಬೇಕಾದ್ರೆ ಇವಳಿಗೆ ಫೋಟೋಸ್ ನೆಲ್ಲ ಕಳ್ಸ್ಕೊಡ್ತಾಳೆ. ನಂತರ ನೀನು ಎಷ್ಟನೇ ಕ್ಲಾಸ್ ಅನ್ನು ಓದುತ್ತಿದ್ಯಾ, ನಿನ್ನ ಏಜ್ ಎಷ್ಟು, ನೀನು ಏನನ್ನ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಹುಡುಗಿ. ನನಗೆ 20 ವರ್ಷ ಆಗ್ತಿದೆ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ 25 ವರ್ಷ ಆಗ್ತಿದೆ ಅನ್ನೋ ರೀತಿ ಹೇಳ್ತಾನೆ. ನಂತರ ನಾನು ಸುಮ್ನೆ ಆಟೋಡೋದಕ್ಕಾಗಿ ಆ ರೀತಿ ಹೇಳ್ದೆ ಅಂತ ಈ ಹುಡುಗಿಯನ್ನ ಕನ್ಫ್ಯೂಸ್ ಮಾಡ್ತಾನೆ ಇರ್ತಾನೆ. ಆಮೇಲೆ ನಾನು ಸುಮ್ನೆ ತಮಾಷೆ ಮಾಡಿದೆ, ನಾನು ಕಾಲೇಜ್ ಓದುತ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ನಂತರ ನೆಕ್ಸ್ಟ್ ದಿನ ನಮ್ಮ ಹುಡುಗಿಗೆ ಅವಳ ಫ್ರೆಂಡ್ ಜೊತೆ ಒಂದು ಪಾರ್ಟಿ ಇರುತ್ತೆ. ಆ ಪಾರ್ಟಿಗೆ ನಮ್ಮ ಹುಡುಗಿ ಹೋಗಿರ್ಬೇಕಾದ್ರೆ ಅವಳನ್ನ ಇಗ್ನೋರ್ ಮಾಡೋ ರೀತಿ, ಅವಳನ್ನ ಕಾರ್ನರ್ ಮಾಡೋ ರೀತಿನೇ ಅವಳಿಗೆ ಫೀಲ್ ಆಗ್ತಿರುತ್ತೆ. ಅವಳ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಆ ರೀತಿನೇ ನಮ್ಮ ಹುಡುಗಿಯನ್ನ ಟ್ರೀಟ್ ಮಾಡ್ತಿರ್ತಾರೆ. ಸೊ ಅವರೆಲ್ಲ ಅವಾಯ್ಡ್ ಮಾಡ್ತಿರೋದು ನಮ್ಮ ಹುಡುಗಿಗೆ ಅರ್ಥವಾಗಿದ್ದ ತಕ್ಷಣ ಆ ಪಾರ್ಟಿಯನ್ನ ಬಿಟ್ಟು ಮನೆಗೆ ಬಂದು ಅವಳ ತಂದೆ ಹತ್ರ ಮಾತಾಡೋದಕ್ಕೆ ಹೋಗ್ತಾಳೆ. ಈ ತರ ಪಾರ್ಟಿಗೆ ಹೋಗಿದ್ಯಪ್ಪ, ಆ ಪಾರ್ಟಿಯಲ್ಲಿ ನನ್ನನ್ನು ಸರಿಯಾಗಿ ಯಾರುವೇ ರೆಸ್ಪಾಂಡೇ ಮಾಡ್ಲಿಲ್ಲ, ನನ್ನನ್ನ ನನ್ನ ಫ್ರೆಂಡ್ಸ್ ಅವಾಯ್ಡ್ ಮಾಡೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹುಡುಗಿ ಹೇಳ್ಬೇಕಾದ್ರೆ, ನಿನ್ನನ್ನು ಯಾರಿಗೆ ತುಂಬಾನೇ ಇಷ್ಟವಾಗ್ತಿದ್ಯಾ ಅವರ ಜೊತೆ ಮಾತ್ರ ನೀನು ಪರಿಚಯವನ್ನ ಇಟ್ಕೋ, ಅವರ ಜೊತೆ ಮಾತ್ರ ನೀನು ಮಾತಾಡೋ, ನಿನ್ನನ್ನ ಇಷ್ಟವಾಗದೇ ಇರೋರ ಜೊತೆ ನೀನು ಏನಕ್ಕಾಗಿ ಪರಿಚಯವನ್ನ ಇಟ್ಕೋತೀಯಾ, ಸರಿ ಆಯ್ತು ಕಣಮ್ಮ, ಬೇಗ ಹೋಗಿ ಮಲ್ಗು ಅಂತ ಹೇಳಿ ಕಳಿಸ್ತಾರೆ ತಂದೆ. ಅದೇ ತರ ಹುಡುಗಿ ರಾತ್ರಿ ಬೆಡ್ ಅಲ್ಲಿ ಮಲ್ಗಿರ್ಬೇಕಾದ್ರೆ ಈ ವಿಷಯದ ಬಗ್ಗೆ ಆ ಹುಡುಗನ ಹತ್ರ ಹೇಳ್ತಾಳೆ. ಅದಕ್ಕೆ ಆ ಹುಡುಗ, ನೀನು ತುಂಬಾನೇ ಸೌಂದರ್ಯವಾಗಿರ್ತಿದ್ಯಾ, ಸೊ ಯಾವ ಹುಡುಗರು ತುಂಬಾನೇ ಸೌಂದರ್ಯವಾಗಿ ಬ್ಯೂಟಿಫುಲ್ ಆಗಿರ್ತಿದಾರೋ ಅವರುಗಳ ಜೊತೆ ಮಾತ್ರ ನೀನು ಪರಿಚಯವನ್ನ ಇಟ್ಕೋ, ಫ್ರೆಂಡ್ಸ್ ಆಗಿರೋ. ನಿಜವನ್ನ ಹೇಳ್ಬೇಕು ಅಂದ್ರೆ ನೀನು ತುಂಬಾನೇ ಬ್ಯೂಟಿಫುಲ್, ಸೊ ನಿನ್ನ ಜೊತೆ ಒಬ್ಬರು ಇರಬೇಕು ಅಂದ್ರೆ ಅವರು ಪುಣ್ಯ ಮಾಡಿರ್ಬೇಕು ಅನ್ನೋ ರೀತಿ ಈ ಹುಡುಗಿಗೆ ಇಷ್ಟವಾಗುವಂತಹ ಮಾತುಗಳನ್ನ ಹೇಳಿ ಈ ಹುಡುಗಿಯನ್ನ ಬ್ರೈನ್ ವಾಶ್ ಮಾಡೋ ರೀತಿ, ಅವಳನ್ನ ಬೆಳೆಸ್ಕೊಳ್ಳೋ ರೀತಿ ತುಂಬಾನೇ ಮಾತುಗಳನ್ನ ಮಾತಾಡ್ತಿರ್ತಾನೆ ಹುಡುಗ. ಅವನ ಒಂದೊಂದು ಮಾತುವೆ ಆ ಹುಡುಗಿಯನ್ನ ಇಂಪ್ರೆಸ್ ಮಾಡ್ತಾನೆ ಇರುತ್ತೆ. ಈ ಹುಡುಗಿಗೆ ಅವನ ಮೇಲೆ ತುಂಬಾನೇ ಇಷ್ಟವಾಗ್ತಿರುತ್ತೆ. ಅವತ್ತಿನ ರಾತ್ರಿ ಪೂರ್ತಿ ಇಬ್ಬರು ಚಾಟ್ ಮಾಡ್ತಾನೆ ಇರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅವಳ ಅಣ್ಣ ಕಾಲೇಜ್ ಓದೋದಕ್ಕಾಗಿ ಬೇರೆ ಊರಿಗೆ ಹೋಗಿ ಸ್ಟೇ ಆಗಿ ಓದ್ಬೇಕಾಗಿದೆ. ಸೊ ಹುಡುಗ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊತಿರ್ಬೇಕಾದ್ರೆ ಆವಾಗ ಅವನ ತಂದೆ ಅವನಿಗೆ ತುಂಬಾನೇ ಅಡ್ವೈಸ್ ಅನ್ನ ಮಾಡ್ತಾರೆ. ಹುಡುಗಿರನ್ನ ಹೇಗೆ ನೋಡ್ಬೇಕು, ಹೇಗೆ ಟ್ರೀಟ್ ಮಾಡ್ಬೇಕು, ಅವ್ರಗಳ ಜೊತೆ ಹೇಗೆ ಮಾತಾಡ್ಬೇಕು, ಯಾವ ರೀತಿ ಮರ್ಯಾದೆಯನ್ನು ಕೊಡಬೇಕು, ಕಾಲೇಜಲ್ಲಿ ಹೇಗೆ ಇರಬೇಕು, ಎಷ್ಟು ಡಿಸಿಪ್ಲಿನ್ ಆದ ಸ್ಟೂಡೆಂಟ್ ಆಗಿ ಇರಬೇಕು ಅಂತ ಒಳ್ಳೆ ವಿಷಯಗಳನ್ನ ಮಗನಿಗೆ ಹೇಳ್ಕೊಡ್ತಿರ್ತಾರೆ. ಸರಿ ಆಯ್ತು ಅಪ್ಪ, ನನಗೆ ಅರ್ಥವಾಯ್ತು ಅಂತ ತಂದೆಗೆ ಒಂದು ಹಗ್ಗನ ಮಾಡಿ ಹುಡುಗ ಅಲ್ಲಿಂದ ಹೊರಡುತ್ತಾನೆ. ಇಲ್ಲಿ ಏನೆಲ್ಲ ನಡೆಯುತ್ತೋ, ಇವರ ಮನೆಯಲ್ಲಿ ಏನೆಲ್ಲ ನಡೆಯುತ್ತೋ ಅಷ್ಟು ವಿಷಯಗಳನ್ನು ಒಂದೊಂದು ದಿನಾನು ಆ ಹುಡುಗನ ಜೊತೆ ಚಾಟ್ ಮಾಡ್ಬೇಕಾದ್ರೆ, ಒಂದೊಂದು ಸಲನ ಅವನ ಜೊತೆ ಮೆಸೇಜ್ ಮಾಡ್ಬೇಕಾದ್ರೆ ಎಲ್ಲವನ್ನೂ ಅವನ ಹತ್ರ ಹೇಳ್ಕೊತಿರ್ತಾಳೆ ನಮ್ಮ ಆನಿ ಹೀರೋಯಿನ್. ಇವಾಗ ಕೂಡ ನಮ್ಮ ಅಣ್ಣ ಕಾಲೇಜ್ ಓದೋದಕ್ಕಾಗಿ ಬೇರೆ ಊರಿಗೆ ಹೋಗ್ತಿದ್ದಾನೆ ಅಂತ ಹೇಳ್ಕೊಂಡು ಹಾಗೆ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಕಾಲೇಜ್ಗೆ ಹೊರಡೋ
ಹೇಳೋದಕ್ಕೆ ರೆಡಿಯಾಗಿರ್ತಿರುವ ಅಣ್ಣ ತಂಗಿಯನ್ನ ನೋಡ್ಬಿಟ್ಟು ಏನಮ್ಮ ನೀನು ಮಾಡ್ತಿದ್ಯಾ ಫೋನ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಅಂತ ಕೇಳ್ತಾನೆ. ಏನು ಇಲ್ಲ ನಾ ಜಸ್ಟ್ ಫೋನ್ ಅಲ್ಲಿ ಮಾತಾಡ್ತಿದ್ದೆ. ಸರಿ ಆಯ್ತು ಜೋಪನ್ ಬಗ್ಗೆ ಹೋಗಿದ್ದು ಬಾ ಅಂತ ಅಣ್ಣನಿಗೆ ಒಂದು ಹಗ್ಗನ ಮಾಡಿ ಕಳಿಸ್ಕೊಡ್ತಾಳೆ ತಂಗಿ. ನಂತರ ಹುಡುಗಿ ಫೋನ್ ಅನ್ನು ನೋಡ್ಬೇಕಾದ್ರೆ ಆ ಹುಡುಗ ನಾವಿಬ್ಬರು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಮೀಟ್ ಮಾಡೋಣ ಬಾ ಅಂತ ಒಂದು ಮೆಸೇಜ್ ಅನ್ನು ಕಳಿಸಿರ್ತಾನೆ. ಅದನ್ನ ನೋಡಿದ ತಕ್ಷಣ ಹುಡುಗಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಇಲ್ಲಿವರೆಗೂ ಆ ಹುಡುಗನನ್ನ ಬರೀ ಫೋಟೋಸ್ ಅಲ್ಲಿ ಮಾತ್ರವೇ ನೋಡಿದೀವಿ. ಫೋಟೋಸ್ ಅಲ್ಲಿ ಅವನು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರ್ತಾನೆ. ಇವಾಗ ಅವನೇ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಅಂತ ಕೇಳಿದಾನೆ. ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹುಡುಗ ಹೇಳಿದ ಶಾಪಿಂಗ್ ಕಾಂಪ್ಲೆಕ್ಸ್ ಗೆ ಹೋಗಿ ಅವನಿಗಾಗಿ ವೇಟ್ ಮಾಡಿ ಕೂತಿರ್ತಾಳೆ ಹುಡುಗಿ. ಅದೇ ತರ ಹುಡುಗನು ನಮ್ಮ ಹುಡುಗಿ ಹತ್ರ ಬಂದು ಹಾಯ್ ಹನಿ ನಾನೇನೇ ಚಾರ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಅವನನ್ನು ನೋಡಿದ ನಮ್ಮ ಹುಡುಗಿ ಯಾರೋ ಅಂಕಲ್ ನೀವು ಅಂತ ಕೇಳ್ತಾಳೆ. ನಾನೇನೇ ಚಾರ್ಲಿ, ನಾವು ಡೈಲಿ ಫೋನ್ ಅಲ್ಲಿ ಮಾತಾಡ್ತೀವಲ್ಲ ಅಂತ ಒಬ್ಬ ಅಂಕಲ್ ಬಂದು ಕೂತು ನಮ್ಮ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ಇದನ್ನು ನೋಡಿ ನಮ್ಮ ಹುಡುಗಿ ಅರ್ಥ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಒಂದು 40 ವರ್ಷ ಇರುತ್ತೆ. ಈ ಕಡೆ ನಮ್ಮ ಹುಡುಗಿಗೆ ನೋಡಿದ್ರೆ ಬರೀ 14 ವರ್ಷ ಮಾತ್ರವೇ ಆಗಿರೋದು. ಹುಡುಗಿ ತುಂಬಾನೇ ಶಾಕ್ ಆಗ್ಬಿಟ್ಟು ಇಲ್ಲ ನನಗೆ ಇಲ್ಲಿಂದ ಹೊರಡ್ತೀನಿ, ನಿಮ್ಮನ್ನ ನೋಡಿದ್ರೇನೆ ನನಗೆ ಕೋಪ ಬರ್ತಿದೆ, ಒಂದು ಚೂರು ನಿಮ್ಮನ್ನ ನನಗೆ ಇಷ್ಟವಾಗ್ತಿಲ್ಲ ಅಂತ ಹೇಳಿ ಹುಡುಗಿ ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಅಂಕಲು ನಮ್ಮ ಹುಡುಗಿನ ಬಿಡದೆ ಸಿಕ್ಕಾಪಟ್ಟೆ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಳಿಗೆ ಯಾವ ರೀತಿ ಎಲ್ಲ ಮಾತಾಡಿದ್ರೆ, ಯಾವ ರೀತಿಯ ಮಾತುಗಳನ್ನ ಯೂಸ್ ಮಾಡಿದ್ರೆ ಅವಳು ಬಿದ್ದೋಗ್ತಾಳೋ, ಅವಳಿಗೆ ಇಷ್ಟವಾಗುತ್ತೋ ಅಂತಹ ಮಾತುಗಳನ್ನ ಆಡಿ ಅವಳನ್ನ ಹುಷಾರ್ ಮಾಡ್ತಾನೆ ಅಂಕಲ್. ಒಂದು ಸ್ಟೇಜ್ ಅಲ್ಲಿ ಹುಡುಗಿ ಕನ್ವಿನ್ಸ್ ಆಗ್ಬಿಡ್ತಾಳೆ. ಪ್ರೀತಿಗೆ ಏಜ್ ಇಲ್ಲ, ಏರುಪೇರು ಇಲ್ಲ ಅಂತೆಲ್ಲ ಮಾತಾಡ್ಬೇಕಾದ್ರೆ ಹುಡುಗಿ ಹಾಗೆ ಸಾಫ್ಟ್ ಆಗ್ತಾಳೆ. ನಿನಗೆ ನಾನು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತಲ್ಲ, ನನ್ನ ಜೊತೆ ಮಾತಾಡದೆ ನಿನಗೆ ನಿದ್ದೆನೆ ಬರಲ್ಲ ಅಲ್ಲ ಅಂತೆಲ್ಲ ಏನೇನು ಮಾತಾಡಿ ಆ ಹುಡುಗಿಯನ್ನ ಕನ್ವಿನ್ಸ್ ಮಾಡ್ಬಿಡ್ತಾನೆ. ಹುಡುಗಿನು ಹೌದು ಪ್ರೀತಿಗೆ ಕಣ್ಣಿಲ್ಲ, ಏಜ್ ಇಲ್ಲ, ಏನುವೇ ಇಲ್ಲ ಅಂತ ಹೇಳಿ ಅವನನ್ನ ಅಕ್ಸೆಪ್ಟೇ ಮಾಡ್ಕೊತಾಳೆ. ನಂತರ ಇವರಿಬ್ಬರು ಮಾತಾಡಿ ಅಲ್ಲಿಂದ ಹೋಗೋದನ್ನ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಒಬ್ಬಳು ಇರ್ತಾಳೆ, ಅವಳು ನೋಡ್ಬಿಡ್ತಾಳೆ. ಏನು ಇದು ಇವಳು ಬೇರೆ ಯಾರ ಜೊತೆನೂ ನಡೆದು ಹೋಗ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಫ್ರೆಂಡ್. ಈ ಕಡೆ ನಮ್ಮ ಹೀರೋಯಿನ್ ಆ ಅಂಕಲ್ ಜೊತೆ ಬಂದು ಒಂದು ಹೋಟೆಲ್ ಅಲ್ಲಿ ಕೂತಿರ್ತಾಳೆ. ಫುಡ್ ಅನ್ನ ಆರ್ಡರ್ ಮಾಡಿ ತಿಂತಿರ್ತಾರೆ. ಆವಾಗ್ಲೂ ಆ ಅಂಕಲ್ ಅವಳನ್ನ ಬಿಡದೆ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ. ನನ್ನ ಮೇಲೆ ಇನ್ನವೇ ನಿನಗೆ ನಂಬಿಕೆ ಬಂದಿಲ್ವಾ, ಅದು ಇದು ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ನಂತರ ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಕಾರಲ್ಲಿ ಕೂತಿರ್ತಾರೆ. ಆವಾಗ ಅಂಕಲ್ ನಿನಗೆ ಇಷ್ಟವಾಗುವಂತಹ ಒಂದು ಗಿಫ್ಟ್ ಅನ್ನ ನಾನು ನಿನಗಾಗಿ ತಂದಿದ್ದೀನಿ ಅಂತ ಹೇಳಿ ಒಂದು ಬ್ಯಾಗ್ ಅನ್ನ ನಮ್ಮ ಹುಡುಗಿ ಕೈಗೆ ಕೊಡ್ತಾನೆ. ಅವಳು ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಬರೀ ಇನ್ನರ್ ವೇರ್ಸ್ ಆಗಿ ಇರುತ್ತೆ. ಏನಿದು ಇದನ್ನ ಗಿಫ್ಟ್ ಅಂತ ಹೇಳ್ತಿದ್ದೀರಾ ಅಂತ ಹುಡುಗಿ ಅದನ್ನ ನೋಡಿ ಕೇಳ್ಬೇಕಾದ್ರೆ ನೀನು ತಾನೇ ನನಗೆ ಈ ಕಲರ್ ಅಲ್ಲಿ ಇದ್ರೆ ಇಷ್ಟವಾಗುತ್ತೆ ಅಂತ ಹೇಳಿದ್ದೆ, ಸೊ ಅದಕ್ಕಾಗಿನೇ ಇದನ್ನ ನಿನಗಾಗಿ ನಾನು ತಗೊಂಡ್ ಬಂದೆ, ಪ್ಲೀಸ್ ನನಗಾಗಿ ಇದನ್ನ ಹಾಕಿ ತೋರ್ಸೋ ಅಂತ ಕೇಳ್ತಾನೆ. ಈ ಹುಡುಗಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನೋಡ್ತಾಳೆ, ನಾನು ಹೇಗೆ ಇದನ್ನ ಹಾಕೊಂಡು ನಿನ್ನ ಮುದ್ದೆ ಬಂದು ನಿಂತ್ಕೊಳ್ಳೋದು ಅಂತ ಹುಡುಗಿ ತುಂಬಾನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂಕಲ್ ಪಕ್ಕದಲ್ಲಿ ಒಂದು ಹೋಟೆಲ್ ಇರ್ತಿದೆ, ಅಲ್ಲಿ ರೂಮ್ ಅನ್ನ ಬುಕ್ ಮಾಡ್ತೀನಿ, ಅಲ್ಲಿ ನೀನು ಈ ಡ್ರೆಸ್ ಅನ್ನ ಹಾಕಿ ಬಂದು ನನಗೆ ತೋರ್ಸು ಅಂತ ಹೇಳಿ ಹುಡುಗಿಯನ್ನು ತುಂಬಾನೇ ಕಂಪಲ್ ಮಾಡಿ ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಅಲ್ಲಿಗೆ ಹೋದ ಮೇಲೆ ಇವನು ಕೇಳ್ಕೊಂಡ ಹಾಗೆ ನಮ್ಮ ಹುಡುಗಿ ಅವನು ತಕ್ಕೊಟ್ಟಿದ್ದ ಡ್ರೆಸ್ ಅನ್ನ ಹಾಕಿ ಬಂದು ಮುಂದೆ ನಿಂತ್ಕೊತಾಳೆ. ಅದನ್ನು ನೋಡಿದ ಅಂಕಲು ನೀನು ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರ್ತಿದ್ಯಾ, ಪ್ಲೀಸ್ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನು ನಿಧಾನಕ್ಕೆ ಹೋಗಿ ಕೂತ್ಕೊತಿರ್ತಾಳೆ. ಇವು ಎಲ್ಲವನ್ನು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ತಿರ್ತಾನೆ ಅಂಕಲ್. ಪಾಪ ನಮ್ಮ ಅಮಾಯಕ ಹುಡುಗಿಗೆ ಇವು ಏನುವೇ ಗೊತ್ತಾಗ್ತಿಲ್ಲ, ಹಾಗೆ ಸೈಲೆಂಟ್ ಆಗಿ ಹೋಗಿ ಕೂತಿರ್ತಾಳೆ. ಅಷ್ಟೇ ಅಂಕಲು ಆ ಹುಡುಗಿ ಮೇಲೆ ಹಾರೋದಕ್ಕೆ ಶುರು ಹಚ್ಕೊಬಿಡ್ತಾನೆ. ನಮ್ಮ ಹುಡುಗಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಬೇಡ ಬೇಡ ಅಂತ ಕಿರ್ಚ್ಕೊತಾಳೆ. ಆದ್ರೂ ಅಂಕಲ್ ಬಿಡ್ತಿಲ್ಲ, ಆ ಹುಡುಗಿ ಮೇಲೆ ಚಾರವನ್ನ ಮಾಡ್ಬಿಡ್ತಾನೆ. ಹಾಗೆ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹುಡುಗಿ ಅವಳ ಮನೆಯಲ್ಲಿ ಇರ್ತಾಳೆ. ನಮ್ಮ ಹುಡುಗಿ ಅವಳ ಮನೆಯಲ್ಲಿ ಇರ್ಬೇಕಾದ್ರೆ ಯಾವಾಗಲೂ ಅವಳ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡಿ ಎಂಜಾಯ್ ಮಾಡ್ತಿರ್ತಾಳೆ. ಆದ್ರೆ ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಕೂತಿರ್ಬೇಕಾದ್ರೆ ಸೈಲೆಂಟ್ ಆಗಿ ಕೂತಿದ್ದಾಳೆ ಹುಡುಗಿ. ಯಾಕೆ ಇವಳು ಇಷ್ಟೊಂದು ಸೈಲೆಂಟ್ ಆಗಿ ಇರ್ತಿದ್ದಾಳೆ ಅಂತ ಫ್ಯಾಮಿಲಿ ಅವರು ನೋಡ್ತಾರೆ. ನಂತರ ನಮ್ಮ ಹುಡುಗಿ ಅಂಕಲ್ಗೆ ಕಾಲ್ ಮಾಡಿ ನೋಡ್ತಾಳೆ. ಅವನಿಗೆ ಕಂಟಿನ್ಯೂಸ್ ಆಗಿ ಇಮೇಲ್ ಅನ್ನ ಮಾಡಿ ನೋಡ್ತಾಳೆ. ಏನೇ ಮಾಡಿದ್ರು ಅವನ ಕಡೆಯಿಂದ ಯಾವುದೇ ರೀತಿಯ ರಿಪ್ಲೈನೂ ಇಲ್ಲ, ರೆಸ್ಪಾಂಡೇ ಮಾಡ್ತಿಲ್ಲ. ಇವು ಎಲ್ಲ ವಿಷಯವನ್ನು ನಮ್ಮ ಹೀರೋಯಿನ್ ಇವಳಿಗೆ ಅಂತ ಒಬ್ಬಳು ಫ್ರೆಂಡ್ ಇರ್ತಿದ್ಲಲ್ಲ ಅವಳ ಹತ್ರ ಎಲ್ಲವನ್ನು ಹೇಳ್ಕೊಂಡಿರ್ತಾಳೆ. ಏನೇ ಅವನು ನಿನ್ನನ್ನು ಏಮರ್ಸ್ಬಿಟ್ನಾ ಅಂತ ಕೇಳಿದ್ರೆ ಇಲ್ಲ ಅವನು ನನ್ನನ್ನು ಏಮರ್ಸಿಲ್ಲ, ಏನಾದ್ರೂ ಬಿಸ್ನೆಸ್ ಕೆಲಸವಾಗಿ ಅವನು ಬೇರೆ ಕಂಟ್ರಿಗೆ ಎಲ್ಲಾದ್ರೂ ಹೋಗಿರ್ಬೇಕು ಅಂತ ಅದು ಇದು ಅಂತ ಹೇಳಿ ಏನೇನು ಹೇಳಿ ಮೇಂಟೈನ್ ಮಾಡ್ತಾಳೆ. ಆದ್ರೂ ನಮ್ಮ ಹುಡುಗಿಗೆ ಮನ್ಸೊಳಗಡೆ ಹೇಳ್ತಿರುತ್ತೆ ನಾವು ತುಂಬಾನೇ ಮೋಸ ಹೋಗಿದೀವಿ ಅಂತ. ಸೊ ಮನೆಗೆ ಹೋದ ಮೇಲೆ ಯಾರಿಗೂ ಗೊತ್ತಿಲ್ಲದೆ ತುಂಬಾನೇ ಅಳ್ತಿರ್ತಾಳೆ ಹುಡುಗಿ. ಹೀಗಿರ್ಬೇಕಾದ್ರೆ ಫ್ರೆಂಡ್ ಹುಡುಗಿ ಆ ಸ್ಕೂಲಿನ HM ಇರ್ತಾರೆ ಅಲ್ಲ, ಹೆಡ್ ಮಾಸ್ಟರ್ ಅವರ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಹೇಳ್ಬಿಡ್ತಾಳೆ. ಅಷ್ಟೇ ಹೆಡ್ ಮಾಸ್ಟರ್ ಅವರು ಇದನ್ನ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಪೊಲೀಸರ್ಸ್ ಡೈರೆಕ್ಟ್ ಆಗಿ ಸ್ಕೂಲ್ಗೆ ಬರ್ತಾರೆ. ವಿಚಾರಣೆ ಮಾಡೋದಕ್ಕಾಗಿ ನಮ್ಮ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಬೇಕಿಲ್ದೆ ಇವಳ ಹತ್ರ ನಾವು ಶೇರ್ ಮಾಡಿದ್ದೆ ತಪ್ಪಾಗೋಯ್ತಲ್ಲ ಅಂತ ಎಲ್ಲರ ಮೇಲೂ ಟೆನ್ಷನ್ ಆಗ್ತಿರ್ತಾಳೆ ಹುಡುಗಿ. ನಂತರ ಅವಳನ್ನ ಚೆಕ್ಅಪ್ ಗಾಗಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾರೆ. ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಅವಳ ತಂದೆ ತಾಯಿಯನ್ನು ಕರೆಸ್ತಾರೆ. ಪೇರೆಂಟ್ಸ್ ಅದೇ ತರ ಹಾಸ್ಪಿಟಲ್ಗೆ ಬಂದು ನೋಡ್ಬೇಕಾದ್ರೆ FBI ವಿಚಾರಣೆ ಮಾಡೋದಕ್ಕಾಗಿ ಅಲ್ಲಿಗೆ ಬಂದಿರ್ತಾರೆ. ಮತ್ತೆ ಈ ಹುಡುಗಿ ತುಂಬಾನೇ ಚಿಕ್ಕ ಹುಡುಗಿ ಅನ್ನೋದ್ರಿಂದ ಚಿಲ್ಡ್ರನ್ಸ್ ಪ್ರೊಟೆಕ್ಷನ್ ಅಂತ ಒಂದು ಸಂಘಟನೆ ಇರುತ್ತೆ. ಅದನ್ನ ಸೇರಿದ ಒಬ್ಬರು ಲೇಡಿ ಬಂದು ಪೇರೆಂಟ್ಸ್ ಹತ್ರ ನೋಡಿ ನೀವು ಏನಕ್ಕೂ ವರಿ ಪಡಬೇಡಿ, FBI ಎಲ್ಲವನ್ನು ನೋಡ್ಕೋತಾರೆ, ಅವಳನ್ನ ಬೇಗನೆ ಹಿಡಿತಾರೆ, ಮತ್ತೆ ನಿಮ್ಮ ಮಗಳನ್ನ ಯಾವತ್ತಿಗೂ ನೀವು ಬಯೋದಕ್ಕೆ ಹೋಗ್ಬೇಡಿ, ಇದ್ರ ಬಗ್ಗೆ ಅಂತ ಅವಳ ಹತ್ರ ಮಾತಾಡ್ಲೇಬೇಡಿ, ಅವಳನ್ನ ಯಾವಾಗ್ಲೂ ಕಾಮ್ ಆಗಿ ನೋಡ್ಕೊಳ್ಳಿ, ಅವಳನ್ನ ಸಮಾಧಾನದಿಂದ ಇಟ್ಕೊಳ್ಳಿ, ನೀವು ಏನಾದ್ರೂ ಹೇಳೋದಕ್ಕೆ ಹೋದ್ರೆ ಆ ಹುಡುಗಿ ತನ್ನನ್ನ ತಾನೇ ಕೊಂದ್ಕೊಳ್ಳೋದಕ್ಕೂ ಕೂಡ ರೆಡಿ ಆಗಿರ್ತಾಳೆ ಅಂತೆಲ್ಲ ಹೇಳಿ ನಂತರ ಹುಡುಗಿಯನ್ನ ತಗೊಂಡ್ ಬಂದು ಪೇರೆಂಟ್ಸ್ ಹತ್ರ
ಹತ್ರ ಹ್ಯಾಂಡ್ ಓವರ್ ಮಾಡ್ತಾರೆ. ಆವಾಗ ಅಲ್ಲಿಗೆ ಒಬ್ಬರು FBI ಆಫೀಸರ್ ಬಂದು ನಿಮ್ಮ ಮಗಳನ್ನ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇವಾಗ್ಲೆಲ್ಲ ಅವಳನ್ನ ವಿಚಾರಿಸೋದಕ್ಕೆ ಆಗೋದಿಲ್ಲ, ಅವಳು ತುಂಬಾನೇ ಬೇಜಾರಲ್ಲಿ ಇರ್ತಿದ್ದಾಳೆ, ಇಂತಹ ಸಮಯದಲ್ಲಿ ನಿಮಗೆ ವಿಚಾರಣೆ ಬೇಕಾ ಅಂತ ತಂದೆಯವರು ಹೇಳ್ತಾರೆ. ಅದಕ್ಕೆ ಆಫೀಸರ್, ಇಲ್ಲ ಇವಾಗ್ಲೇನೆ ವಿಚಾರಣೆ ಮಾಡಿದ್ರೇನೆ ಆ ಅಂಕಲ್ ಅನ್ನ ನಾವು ಕಂಡುಹಿಡಿಯೋದಕ್ಕೆ ಆಗೋದು ಅಂತ ಹೇಳ್ಬೇಕಾದ್ರೆ, ನಮ್ಮ ಹುಡುಗಿನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, FBI ವಿಚಾರಣೆಗೆ ಸಪೋರ್ಟ್ ಮಾಡ್ತಿಲ್ಲ. ಯಾಕೆಂದ್ರೆ ನಮ್ಮ ಹುಡುಗಿ ಇನ್ನವೇ ಆ ಅಂಕಲ್ ಅನ್ನ ಲವ್ ಮಾಡ್ತಿದ್ದಾಳೆ, ಅವನ ಮೇಲೆ ತುಂಬಾನೇ ನಂಬಿಕೆಯನ್ನ ಇಟ್ಟಿದ್ದಾಳೆ. ಒಂದು ಸ್ಟೇಜ್ ಅಲ್ಲಿ ಟೆನ್ಷನ್ ಆದ ಆಫೀಸರ್, ಸರಿ ಆಯ್ತು, ನೀನು ಅವನ ಜೊತೆ ಯಾವ ಲ್ಯಾಪ್ಟಾಪ್ ಅಲ್ಲಿ ಚಾಟಿಂಗ್ ಅನ್ನ ಮಾಡಿದೆ, ನಿನ್ನ ಫೋನ್ ಅನ್ನ ಕೊಡು ಅಂತ ಎಲ್ಲವನ್ನು ಚೆಕ್ ಮಾಡಿ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇವ್ರುಗಳಿಗೆ ತುಂಬಾನೇ ಪ್ರೂಫ್ ಎವಿಡೆನ್ಸ್ ಸಿಗುತ್ತೆ. ಸರಿ ಓಕೆ, ಮತ್ತೆ ನೀನು ಅವನಿಗೆ ಇಮೇಲ್ ಅನ್ನ ಕಳ್ಸಿದ್ಯಾ, ಅವನಿಗೆ ಏನಾದ್ರೂ ರೆಸ್ಪಾಂಡ್ ಮಾಡಿ ನಿನಗೆ ಇಮೇಲ್ ಅನ್ನ ಕಳ್ಸಿದ್ರೆ ನೀನು ಅವನಿಗೆ ರಿಪ್ಲೈ ಅನ್ನ ಮಾಡು, ಆದ್ರೆ ಯಾವುದೇ ಕಾರಣಕ್ಕೂ ಅವನಿಗೆ ಹಿಂಟ್ ಅನ್ನು ಕೊಟ್ಬಿಡ್ಬೇಡ, ಈ ರೀತಿ ಅವನನ್ನ ಪೊಲೀಸ್ ಹಿಡಿಯೋದಕ್ಕೆ ಕಾಯ್ತಾ ಇದೆ, ರೆಡಿ ಆಗಿದೆ ಅಂತ. ಈ ರೀತಿ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೇನೆ ನಮ್ಮ ಹುಡುಗಿ ಅವಳಿಗೆ ಒಂದು ಇಮೇಲ್ ಬರುತ್ತೆ. ಅವನೇನೆ ಮಾಡ್ತಿರೋದು, ಆದ್ರೆ ಬೇರೆ ಒಂದು ಇಮೇಲ್ ಐಡಿ ಇಂದ ಮಾಡ್ತಿದ್ದಾನೆ. ಇಬ್ಬರು ಚಾಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಹುಡುಗಿನು ಕ್ಯಾಶುವಲ್ ಆಗಿ ಅವನ ಜೊತೆ ಚಾಟ್ ಮಾಡ್ತಿರ್ತಾಳೆ. ಫೋನ್ ಮಾಡು ಅಂತ ಹೇಳ್ಬೇಕಾದ್ರೆ ಅವನಿಗೆ ಫೋನ್ ಕಾಲ್ ಅನ್ನ ಮಾಡ್ತಾನೆ. ಇಬ್ಬರು ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹುಡುಗಿ ಹಾಗೆ ಹತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಪಕ್ಕದಲ್ಲಿ ಯಾರೋ ಇರ್ತಿದ್ದಾರೆ ಅಂತ ಭಯದಲ್ಲಿ ಹುಡುಗಿ ಮಾತಾಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಅಂಕಲ್ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ ಫಟ್ ಅಂತ. ಪೊಲೀಸ್ ಅವರ ಕೈಯಲ್ಲಿ ಅವನನ್ನ ಟ್ರ್ಯಾಪ್ ಮಾಡೋಕೆ ಆಗ್ತಿಲ್ಲ. ಸರಿ ಓಕೆ, ನಮ್ಮ ಹತ್ರ ಇರುವ ಪ್ರೂಫ್ ಮತ್ತೆ ಎವಿಡೆನ್ಸ್ ಅನ್ನ ಇಟ್ಟು ನಾವು ಅವನನ್ನ ನೋಡ್ಕೋತೀವಿ, ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಪೊಲೀಸ್ ಆಫೀಸರ್ಸ್ ಹೊರಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳ ತಂದೆ ಅವರೇನೆ ತುಂಬಾನೇ ಬೇಜಾರಾಗ್ತಿರ್ತಾರೆ. ಅವನು ಮಾತ್ರ ನನ್ನ ಕೈಗೆ ಸಿಕ್ಬಿಟ್ರೆ ಅಷ್ಟೇ ಅವನ ಕಥೆಯನ್ನು ಮುಗಿಸ್ಬಿಡ್ತೀನಿ, ಅವನನ್ನ 4 ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ ಅಂತ ತುಂಬಾನೇ ಕೋಪ ಮಾಡಿ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಅವ್ರ ಒಳಗಡೆ ಅಷ್ಟೊಂದು ಗಾತ್ರ ಇರ್ತಿದೆ. ಇಲ್ಲ ಇಲ್ಲ, ನೀವು ಆ ರೀತಿ ಎಲ್ಲ ಮಾಡಬಾರ್ದು, ಅವನ ಬಗ್ಗೆ ಏನೇ ವಿಷಯ ಗೊತ್ತಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ FBI ಆಫೀಸರ್. ಆದ್ರೆ ನಮ್ಮ ಹುಡುಗಿ ಅವಳು ಅರ್ಥನೇ ಮಾಡ್ಕೋತಿಲ್ಲ, ಅವಳನ್ನ ಒಬ್ಬ ಮೋಸ ಮಾಡಿದ್ದಾನೆ, ಅವಳಿಗೆ ದ್ರೋಹ ಮಾಡಿದ್ದಾನೆ ಅನ್ನೋದನ್ನ ಅರ್ಥನೇ ಮಾಡ್ಕೋತಿಲ್ಲ. ಇನ್ನವೇ ಅಂಕಲ್ ಮೇಲೆ ತುಂಬಾನೇ ಲವ್ ಅನ್ನ ಇಟ್ಟಿದ್ದಾಳೆ, ಅವನನ್ನ ನಂಬ್ತಿದ್ದಾಳೆ. ಆ ಹುಡುಗಿನ ನೋಡ್ಬೇಕಾದ್ರೇನೆ ಗೊತ್ತಾಗ್ತಿದೆ ಇದು ಮಾತ್ರ ಇಲ್ಲ, ಆ ಇಡೀ ಫ್ಯಾಮಿಲಿನೇ ಹಾಗೆ ಅಪ್ಸೆಟ್ ಆಗಿರುತ್ತೆ. ನೆಕ್ಸ್ಟ್ ದಿನ ತಂದೆ ಅವರ ಕೈಯಲ್ಲಿ ಅವರ ಕೆಲಸವನ್ನ ಮಾಡೋಕೆನೆ ಆಗ್ತಿಲ್ಲ. ಫುಲ್ ಅವರ ಮಗಳ ಥಾಟ್ಸ್ ಆಗೇ ಇರುತ್ತೆ. ನನ್ನ ಮಗಳು ಎಷ್ಟು ಮೋಸ ಹೋಗಿದ್ದಾಳೆ, ಅವಳು ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ಬೇಕು, ಇವಾಗ ಯಾವ ರೀತಿ ಅವಳು ಫೀಲ್ ಮಾಡ್ತಿರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ನಂತರ ಆಫೀಸ್ ಇಂದ ಮನೆಗೆ ರಿಟರ್ನ್ ಬರ್ಬೇಕಾದ್ರೆ ಒಂದು ಹೊಸ ಫೋನ್ ಅನ್ನ ತಗೊಂಡು ಬಂದು ಮಗಳ ಕೈಗೆ ಕೊಟ್ಟು, ಇನ್ ಮುಂದೆ ಈ ಫೋನ್ ಅನ್ನ ಮಾತ್ರವೇ ನೀನು ಯೂಸ್ ಮಾಡ್ಬೇಕು ಮಗಳೇ, ನೀನು ಯಾವುದೇ ಕಾರಣಕ್ಕೂ ಅವನನ್ನ ನೀನು ಕಾಂಟ್ಯಾಕ್ಟ್ ಮಾಡಬಾರ್ದು, ಅವನು ಯಾವತ್ತಾದ್ರೂ ನಿನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ನೀನು ತಕ್ಷಣ ನನ್ನ ಹತ್ರ ಹೇಳ್ಬೇಕು ಅಂತ ಹೇಳಿ ತಂದೆ ಹೊರಡ್ತಾರೆ. ಆದ್ರೆ ಈ ವಿಷಯವನ್ನ ದೊಡ್ಡದಾಗಿನೇ ತಗೋತಿಲ್ಲ ಹುಡುಗಿ. ನಂತರ ಚಿಲ್ಡ್ರನ್ಸ್ ಪ್ರೊಟೆಕ್ಷನ್ ಕಮಿಟಿ ಇರ್ತಿದೆಯಲ್ಲ, ಅದರಿಂದ ಒಬ್ಬರು ಲೇಡಿ ಬಂದು ನಮ್ಮ ಹುಡುಗಿಯನ್ನ ಅವರ ಜಾಗಕ್ಕೆ ಕರ್ಕೊಂಡು ಹೋಗಿ ಅವಳಿಗೆ ಕೌನ್ಸಿಲಿಂಗ್ ಅನ್ನು ಕೊಡ್ತಿರ್ತಾರೆ. ಈ ಹುಡುಗಿ ಮಾತಾಡ್ತಿರ್ಬೇಕಾದ್ರೆ ಆ ಅಂಕಲ್ ಬಗ್ಗೆ ಒಳ್ಳೆ ವಿಷಯಗಳ ಬಗ್ಗೆ ಮಾತ್ರವೇ ಹೇಳ್ತಿರ್ತಾಳೆ. ಅವನು ಏಮರ್ಸ್ಬಿಟ್ಟಿದ್ದಾನೆ, ಅವನು ಕೆಟ್ಟವನು, ಅವನು ಇವಳಿಗೆ ಮೋಸ ಮಾಡಿದ್ದಾನೆ, ದ್ರೋಹ ಮಾಡಿದ್ದಾನೆ ಅನ್ನೋ ವಿಷಯದ ಬಗ್ಗೆನೇ ಆ ಹುಡುಗಿ ಮಾತಾಡ್ತಿಲ್ಲ. ಅವನು ತುಂಬಾನೇ ಒಳ್ಳೆಯವನು, ಅವನು ನೋಡೋದಕ್ಕೆ ಸೌಂದರ್ಯವಾಗಿರ್ತಾನೆ, ನನ್ನನ್ನ ಚೆನ್ನಾಗಿ ನೋಡ್ಕೊತಾನೆ, ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾನೆ, ಖಂಡಿತ ಅವನು ನನಗಾಗಿ ಬಂದೇ ಬರ್ತಾನೆ ಅಂತಾನೆ ಮಾತಾಡ್ತಿರ್ತಾಳೆ. ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವಳು ಅರ್ಥ ಮಾಡ್ಕೊಳ್ಳೋ ರೀತಿ ಕಾಣ್ತಿಲ್ಲ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ತಂದೆ ಅವರಿಗೆ ಆ FBI ಆಫೀಸರ್ ಫೋನ್ ಕಾಲ್ ಅನ್ನ ಮಾಡ್ತಾರೆ. ಈ ತರ ಅಮೆರಿಕದಲ್ಲಿ ಇರ್ತಿರುವ ಇಂತಹ ಕೇಸಲ್ಲಿ ಸಿಗಾಕೊಂಡಿರುವ ಕ್ರಿಮಿನಲ್ಸ್ ಎಲ್ಲರ ಫೈಲ್ಸ್ ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೀವು ಅದನ್ನ ತಗೊಂಡು ಹೋಗಿ ನಿಮ್ಮ ಮಗಳಿಗೆ ತೋರಿಸಿ, ಇದ್ರಲ್ಲಿ ಅವನು ಏನಾದ್ರೂ ಇರ್ತಿದಾನ ಅನ್ನೋದನ್ನ ಮಾತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಕಳಿಸ್ಬೇಕಾದ್ರೆ, ಅದೇ ರೀತಿ ತಂದೆಯವರು ಮನೆಗೆ ಬಂದ ಮೇಲೆ ಅವರ ಮಗಳ ಹತ್ರ ಕ್ರಿಮಿನಲ್ಸ್ ಫೈಲ್ಸ್ ಗಳನ್ನ ತೋರಿಸಿ ಕೇಳ್ತಾರೆ. ಆದ್ರೆ ಆ ಹುಡುಗಿ ಏನನ್ನು ಗಮನಿಸ್ತಿಲ್ಲ, ಬರೀ 2-3 ಫೋಟೋಸ್ ಅನ್ನ ಮಾತ್ರ ನೋಡ್ಬಿಟ್ಟು ಖಂಡಿತ ಇದ್ರಲ್ಲಿ ಅವನು ಇರೋದಿಲ್ಲ, ಅವನು ತುಂಬಾನೇ ಒಳ್ಳೆಯವನು, ನನ್ನನ್ನ ಕರ್ಕೊಂಡು ಹೋಗೋದಕ್ಕಾಗಿ ಅವನು ಬಂದೇ ಬರ್ತಾನೆ, ನಿಮ್ಮನ್ನ ಬಂದು ನೋಡ್ತಾನೆ, ನನಗೆ ನಿಮ್ಮನ್ನ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಸುಮ್ನೆ ನೀವು ಹೇಳಿದಾನೆ ಹೇಳ್ತಿದ್ದೀರಾ, ನನಗೆ ಅಪ್ಪ ಮನೆ ಬೇಡ, ಮನೇಲಿ ಇರೋದೇ ತುಂಬಾನೇ ಟಾರ್ಚರ್ ಆಗಿರ್ತಿದೆ ಅಂತ ಹುಡುಗಿ ತುಂಬಾನೇ ಬೇಜಾರಾಗಿ ಒಂದು ರೀತಿ ಮಾತಾಡ್ಬಿಡ್ತಾವಳೆ. ಹಾಗೆ ಇಲ್ಲಿಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಮತ್ತೆ ಹುಡುಗಿ ಆ ಕೌನ್ಸಿಲಿಂಗ್ ಗೆ ಹೋಗ್ತಾವಳೆ. ಕೌನ್ಸಿಲಿಂಗ್ ಅಲ್ಲಿ ನನಗೆ ಮನೆಗೆ ಹೋಗೋದಕ್ಕೇನೆ ಇಷ್ಟವಾಗ್ತಿಲ್ಲ, ಅಲ್ಲಿ ತುಂಬಾನೇ ನನ್ನನ್ನು ಟಾರ್ಚರ್ ಮಾಡ್ತಿದ್ದಾರೆ, ನನ್ನನ್ನು ಕೊಂದು ಬಿಡ್ತಾರೆ ಅನ್ಸುತ್ತೆ, ಒಂದೊಂದು ನಿಮಿಷನೂ ನನಗೆ ನರಕದ ನೋವನ್ನು ಕೊಡ್ತಿದ್ದಾರೆ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಏನಮ್ಮ ನಿನಗೆ ಹೊಡಿತಿದಾರ ನಿನ್ನ ಪೇರೆಂಟ್ಸು, ನಿನ್ನನ್ನು ಅಸಹ್ಯವಾಗಿ ಮಾತಾಡ್ತಿದಾರ, ನಿನ್ನ ಬಗ್ಗೆ ಕೆಟ್ಟದಾಗಿ ಬೈತಿದಾರಾ ಅಂತ ಕೇಳಿದ್ರೆ, ಇಲ್ಲ ನನಗೆ ಯಾವಾಗ್ಲೂ ಅವನ ಬಗ್ಗೆನೇ ನೆನಪಿಸ್ತಿದ್ದಾರೆ, ನಾನು ಅವನನ್ನು ತುಂಬಾನೇ ಲವ್ ಮಾಡ್ತಿದ್ದೀನಿ, ಅವನು ತುಂಬಾನೇ ಒಳ್ಳೆಯವನು ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ಇವ್ರುಗಳು ಯಾವಾಗ ನೋಡಿದ್ರೆ ಅವನೊಬ್ಬ ಟೆರರಿಸ್ಟ್, ಮೋಸಗಾರ, ಅವನು ಏನೋ ದೊಡ್ಡ ಕ್ರಿಮಿನಲ್ ರೀತಿ ಇವ್ರುಗಳು ಪೋರ್ಟ್ರೇಟ್ ಮಾಡ್ತಿದ್ದಾರೆ, ಅದು ನನಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆವಾಗ್ಲೂ ಕೌನ್ಸಿಲಿಂಗ್ ಲೇಡಿ ನಮ್ಮ ಹುಡುಗಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನೋಡಮ್ಮ, ಚೆನ್ನಾಗಿ ನೀನು ಅರ್ಥ ಮಾಡ್ಕೋ, ಲೈಫ್ ಅನ್ನೋದು ಇದೇನೆ, ಅವನು ನಿನಗೆ ಚೆನ್ನಾಗಿ ಐಸಿಟ್ಟು ನಿನ್ನನ್ನು ನೈಸ್ ಮಾಡಿ ಚೆನ್ನಾಗಿ ನಿನಗೆ ಮೋಸ ಮಾಡಿದ್ದಾನೆ, ಅದನ್ನ ನೀನು ಅಕ್ಸೆಪ್ಟ್ ಮಾಡ್ಕೋ, ಅರ್ಥ ಮಾಡ್ಕೋ ಅಂತ ಹೇಳಿ ಅವಳಿಗೆ ಅರ್ಥ
ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಹುಡುಗಿ ಅದನ್ನ ಕೇಳ್ತಾನೆ ಇಲ್ಲ, ನಂಬ್ತಾನೆ ಇಲ್ಲ. ಅಲ್ಲಿಂದ ಕೋಪ ಮಾಡಿ ಎದ್ದು ಹೋಗ್ಬಿಡ್ತಾಳೆ. ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ FBI ಆಫೀಸರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹುಡುಗಿಯನ್ನ ರೆಡಿ ಮಾಡಿ ಆ ಹುಡುಗಿಯ ಮುಖಾಂತರ ಅವನನ್ನ ಟ್ರ್ಯಾಪ್ ಮಾಡಿ ಹಿಡಿಯೋಣ ಅಂತ ಟ್ರೈ ಮಾಡಿರ್ತಾರೆ. ಅದೇ ರೀತಿ ಈ ಹುಡುಗಿ ಜೊತೆ ಚಾಟಿಂಗ್ ಎಲ್ಲ ಮಾಡಿ ಫೋನ್ ಕಾಲ್ ಅಲ್ಲೆಲ್ಲ ಮಾತಾಡಿ ಇವಾಗ ಮೀಟಪ್ ಗೆನೆ ಒಂದು ಪಾರ್ಕ್ ಗೆ ಬಂದಿರ್ತಾನೆ. ಬಂದು ಅದೇ ತರ ಹುಡುಗಿ ಜೊತೆ ಕೂತು ಮಾತಾಡ್ತಿರ್ಬೇಕಾದ್ರೆ ಇವ್ರುಗಳು ಮಾತಾಡ್ತಿರುವ ವಿಷಯ ಎಲ್ಲವನ್ನು ಕಿವಿಯಲ್ಲಿ ಇಯರ್ ಫೋನ್ ಅನ್ನ ಇಟ್ಟು ನಮ್ಮ FBI ಆಫೀಸರ್ ಕೇಳಿಸ್ಕೊತಾನೆ ಇರ್ತಾರೆ. ಒಂದು ಸ್ಟೇಜ್ ಅಲ್ಲಿ ಅವನನ್ನ ಹಿಡಿಯೋಣ ತಪ್ಪಿಸ್ಕೊ ಹೋಗ್ಬಿಡ್ತಾನೆ ಅಂತ ಎದ್ದು ಓಡಿ ಬರೋಷ್ಟರಲ್ಲಿ ಆ ಅಂಕಲ್ಗೆ ಅದೇ ರೀತಿ ಡೌಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡ್ತಾನೆ. ಇವ್ರುಗಳು ಅವನನ್ನ ಹಿಡಿಯೋದಕ್ಕೆ ಚೇಸ್ ಮಾಡ್ತಾರೆ. ಆದ್ರೆ ಅಂಕಲ್ ಹೇಗೋ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ FBI ಆಫೀಸರ್ ನಂತರ ತಂದೆಯವರನ್ನ ಮೀಟ್ ಮಾಡಿ ನಡೆದಿದ್ದ ಎಲ್ಲ ವಿಷಯವನ್ನ ಅವರಿಗೆ ಹೇಳ್ತಾರೆ. ಅವನು ಮಾತಾಡಿದ ವಿಷಯ ಎಲ್ಲವನ್ನು ನೋಡ್ಬೇಕಾದ್ರೆ ಅವನು ನಿಮ್ಮ ಮಗಳ ಜೊತೆ ಹೇಗೆ ಮಾತಾಡಿದ್ನೋ ಅದೇ ರೀತಿನೇ ಎಲ್ಲ ಹುಡುಗಿಯರ ಜೊತೆನೂ ಮಾತಾಡಿ ಈ ರೀತಿನೇ ಮೋಸ ಮಾಡಿ ಸುತ್ತಾಡ್ತಿದ್ದಾನೆ ಆ ಕ್ರಿಮಿನಲ್. ಅವನು ತುಂಬಾನೇ ಕ್ರೂರ ಅಂತ ಎಲ್ಲ ವಿಷಯವನ್ನು ಹೇಳ್ತಾರೆ. ಸೊ ಟೆನ್ಷನ್ ಆಗಿ ತಂದೆಯವರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಆವಾಗ ತಂದೆಯವರ ಫ್ರೆಂಡ್ ಒಂದು ಬಾರಿಗೆ ಹೋಗಿರ್ತಾರೆ. ಅಲ್ಲಿ ಏನೋ ಒಂದು ವಿಷಯವನ್ನು ನೋಡ್ಬಿಟ್ಟು ತಂದೆಯವರಿಗೆ ಫಟ್ ಅಂತ ಫೋನ್ ಕಾಲ್ ಅನ್ನ ಮಾಡಿ ಇಲ್ಲಿಗೆ ಬಾ ನೀನು ಅಂತ ಕರೀತಿರ್ತಾರೆ. ತಂದೆಯವರು ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಎಲ್ಲರೂ ಕುಡಿದ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತಾರೆ. ಅಂತಹ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಒಂದು ಗಲೀಜಾದ ಫೋಟೋವನ್ನ ದೊಡ್ಡದಾಗಿ ಬ್ಯಾನರ್ ರೀತಿ ಹಾಕಿರ್ತಾರೆ. ಇದನ್ನ ತಂದೆಯವರು ನೋಡಿ ಎಷ್ಟು ಬೇಜಾರಾಗಿರ್ಬೇಕು ನೀವೇ ಯೋಚನೆ ಮಾಡಿ ನೋಡಿ. ಪಾಪ ಅಲ್ಲಿಂದ ಅವರ ಮುಖವನ್ನು ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಓಡಿ ಬಂದ್ಬಿಡ್ತಾರೆ. ಇವು ಎಲ್ಲವನ್ನ ಸೈಕೋಪಾತೆ ಮಾಡಿರ್ಬೇಕು ಅಂತ ನನಗನ್ಸುತ್ತೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ತಂದೆಯವರು ಮನೆಗೆ ಬರ್ತಾರೆ. ಅವತ್ತಿನ ರಾತ್ರಿ ನಮ್ಮ ಹುಡುಗಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ. ಆವಾಗ ತಂದೆಯವರು ಮಗಳಿಗೇನೆ ಗೊತ್ತಿಲ್ಲದೆ ಅವಳ ರೂಮ್ ಒಳಗಡೆ ಹೋಗಿ ಅವಳ ಮೊಬೈಲ್ ಫೋನ್ ಅನ್ನ ತಗೊಂಡು ಚೆಕ್ ಮಾಡಿ ನೋಡ್ತಾರೆ. ಈ ಹುಡುಗಿ ಯಾರ ಜೊತೆ ಏನಾದ್ರೂ ಚಾಟ್ ಮಾಡ್ತಿದ್ದಾಳ, ಕಾಲ್ ಅಲ್ಲಿ ಮಾತಾಡ್ತಿದ್ದಾಳ ಅಂತ. ನಂತರ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಅವರ ತಂದೆಗಿಂತ ಕೇಡಿಯಾಗಿರ್ತಿದ್ದಾಳೆ ಅನ್ಸುತ್ತೆ ಈ ಹುಡುಗಿ. ಅವರ ತಂದೆ ಆ ಕಡೆ ಹೋದ ಮೇಲೆ ಇವಳು ಎದ್ದೇಳ್ತಾವಳೆ. ಎಷ್ಟೊತ್ತು ಇವಳು ಎಚ್ಚರಿಯಾಗಿನೇ ಇದ್ದಿದ್ದಾಳೆ. ಅವಳ ತಂದೆ ರೂಮ್ ಒಳಗಡೆ ಬಂದಾಗ ಇವಳು ನಿದ್ದೆ ಮಾಡೋ ರೀತಿ ಆಕ್ಟ್ ಮಾಡಿದಾಳೆ. ನೆಕ್ಸ್ಟ್ ದಿನ ನಮ್ಮ ಹುಡುಗಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅವಳ ತಾಯಿ ಇಲ್ಲಮ್ಮ ಇವಾಗ ನೀನು ಸ್ಕೂಲಿಗೆಲ್ಲ ಹೋಗ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಹುಡುಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ. ಅಲ್ಲಿ ನಮ್ಮ ಹುಡುಗಿಯ ಫ್ರೆಂಡ್ ಒಬ್ಬಳು ಇರ್ತಾಳೆ ಅಲ್ವಾ, ಆ ಹುಡುಗಿ ಬಂದು ನಮ್ಮ ಹೀರೋಯಿನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇವಳು ಅವಳ ಜೊತೆ ಒಂದು ಮಾತನ್ನ ಕೂಡ ಆಡ್ತಿಲ್ಲ. ಅವಳನ್ನ ತುಂಬಾನೇ ಅವಾಯ್ಡ್ ಮಾಡ್ತಿರ್ತಾಳೆ. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಕಣೆ, ನಾನು ನಿನ್ನ ಒಳ್ಳೇದಕ್ಕಾಗಿನೇ ಕಣೆ ಎಲ್ಲವನ್ನು ಮಾಡ್ತೀನಿ ಅಂತ ಫ್ರೆಂಡ್ ಹುಡುಗಿ ಹೇಳಿದ್ರೆ ಎಲ್ಲಿ ನೀನು ನನ್ನನ್ನ ಸಿಗಾಕ್ಸಿದ್ದೆ ನನಗೆ ಮಾಡಿದ ಒಳ್ಳೇದಾ, ಸುಮ್ನೆ ಇಲ್ಲಿಂದ ಹೋಗೆ ಅಂತ ಹೇಳಿ ನಮ್ಮ ಹೀರೋಯಿನ್ ಕೋಪ ಮಾಡಿ ಅಲ್ಲಿಂದ ಬಂದ್ಬಿಡ್ತಾಳೆ. ನಂತರ ತಂದೆ ಆಫೀಸ್ ಕೆಲಸವನ್ನು ಮುಗಿಸ್ಬಿಟ್ಟು ಮನೆಗೆ ರಿಟರ್ನ್ ಬರ್ಬೇಕಾದ್ರೆ ಹುಡುಗಿ ಮನೇಲಿ ಇರ್ತಾಳೆ. ಹೇಗಮ್ಮ ಇತ್ತು ಇವತ್ತು ಸ್ಕೂಲು ಅಂತ ತಂದೆ ಕೇಳ್ಬೇಕಾದ್ರೆ ಚೆನ್ನಾಗಿತ್ತಪ್ಪ ಅಂತಾನೆ ಹೇಳ್ತಾಳೆ. ಸರಿ ಕಣಮ್ಮ, ಮತ್ತೆ ನೀನು ಯಾರಿಗಾದ್ರೂ ಫೋನ್ ಕಾಲ್ ಅನ್ನ ಮಾಡ್ದ, ಯಾರಾದ್ರೂ ನಿನಗೆ ಮಾತಾಡಿದ್ರ ಅಂತ ಕೇಳಿದ್ರೆ ಹಾಗೆಲ್ಲ ಏನು ಇಲ್ಲಪ್ಪ. ಇಲ್ಲಮ್ಮ ನಿಜವನ್ನ ಹೇಳು, ನೀನು ಏನಾದ್ರೂ ಅವನಿಗೆ ಕಾಲ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ದ, ಇಲ್ಲ ಅವನಿಗೆ ಏನಾದ್ರೂ ನಿನಗೆ ಕಾಲ್ ಅನ್ನ ಮಾಡದ್ನ, ಪ್ಲೀಸ್ ನಿಜವನ್ನ ಹೇಳು ಅಂತ ತಂದೆ ಹೊತ್ತಿ ಕೇಳ್ಬೇಕಾದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾಳೆ. ಯಾಕಪ್ಪ ಈ ರೀತಿ ನನಗೆ ಅವಮಾನವನ್ನ ಮಾಡ್ತಿದ್ದೀರಾ, ತೊಂದರೆಯನ್ನು ಕೊಡ್ತಿದ್ದೀರಾ? ನಿನ್ನೆ ರಾತ್ರಿ ನೋಡಿದ್ರೆ ನನಗೇನೆ ಗೊತ್ತಿಲ್ಲದೆ ನನ್ನ ರೂಮ್ ಒಳಗಡೆ ಬಂದು ನನ್ನ ಮೊಬೈಲ್ ಫೋನ್ ಅನ್ನ ತಗೊಂಡು ಚೆಕ್ ಮಾಡಿ ನೋಡ್ತೀರಾ. ಇವೆಲ್ಲ ಒಂದು ಚೂರು ನನಗೆ ಇಷ್ಟನೇ ಆಗ್ತಿಲ್ಲ, ನನಗೆ ಬದುಕೋದಕ್ಕೇನೆ ಇಷ್ಟವಾಗ್ತಿಲ್ಲ, ಪ್ಲೀಸ್ ಇಲ್ಲಿಂದ ಎದ್ದು ಹೋಗಿ ಅಂತ ಜೋರಾಗಿ ಅವಳ ತಂದೆಗೆ ಬೈದು ಕಳಿಸ್ಬಿಟ್ಟು ಅವಳ ಫೋನ್ ಅನ್ನು ಕೋಪದಿಂದ ಹೊಡೆದಾಕ್ ಬಿಡ್ತಾಳೆ. ಸೊ ತಂದೆನು ಬೇಜಾರಾಗಿ ಹೊರಡ್ತಾರೆ. ನಂತರ ತಂದೆ ಅವರ ದೊಡ್ಡ ಮಗ ಅದೇ ನಮ್ಮ ಹೀರೋಯಿನ್ಗೆ ಒಬ್ಬ ಅಣ್ಣ ಇರ್ತಿದ್ನಲ್ಲ, ಅವನು ಬೇರೆ ಕಡೆ ಸ್ಟೇ ಆಗಿ ತಾನೇ ಕಾಲೇಜ್ಗೆ ಹೋಗ್ತಿದ್ದ. ಅವನಿಗೆ ಇವಾಗ ಲೀವ್ ಸಿಕ್ಕಿರುತ್ತೆ, ಆದ್ರಿಂದ ರಿಟರ್ನ್ ಇವಾಗ ಮನೆಗೆ ಬರ್ತಾನೆ. ಆವತ್ತಿನ ರಾತ್ರಿ ಹ್ಯಾಲೋವಿನ್ ನೈಟ್, ಆದ್ರಿಂದ ಎಲ್ಲರೂ ಭಯಂಕರವಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಜ್ಜಿ ತಾತ ಅಂತ ಎಲ್ಲರನ್ನು ಮನೆಗೆ ಕರೆಸಿ ಎಲ್ಲರೂ ಕೂತು ತಿಂತಿರ್ತಾರೆ. ಆವಾಗ ಆ ಹುಡುಗ ಒಂದು ವಿಷಯವನ್ನ ಹೇಳ್ತಾನೆ. ಕಾಲೇಜಲ್ಲಿ ಒಬ್ಬಳು ಹುಡುಗಿಯನ್ನ ನಾನು ನೋಡಿದೆ, ಅವಳು ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರ್ತಾಳೆ, ಅವಳು ನಾನು ಲವ್ ಮಾಡ್ತಿದೀವಿ, ಡೇಟಿಂಗ್ ಎಲ್ಲ ಹೋಗಿದೀವಿ ಅಂತ ಹುಡುಗ ಹೇಳ್ತಾನೆ ಇರ್ಬೇಕಾದ್ರೆ ಅದಕ್ಕೆ ಆನಿ ಇಬ್ಬರು ಖುಷಿಯಾಗಿರ್ತಿದ್ರ, ಚೆನ್ನಾಗಿ ಎಂಜಾಯ್ ಮಾಡಿದ್ರ ಅಂತ ಡೀಪ್ ಆಗಿ ಕ್ವಶನ್ ಅನ್ನ ಮಾಡೋದಕ್ಕೆ ಶುರು ಹಚ್ಕೋತಾಳೆ. ಅದಕ್ಕೆ ಹುಡುಗ ಏನೇ ಅಣ್ಣನ ಹತ್ರನೇ ಈ ರೀತಿ ಮಾತಾಡ್ತಿದ್ಯಲ್ಲ, ಒಬ್ಬ ಬ್ರದರ್ ಹತ್ರ ಮಾತಾಡುವ ಮಾತುಗಳ ಇದು ಅಂತ ಹುಡುಗ ಕೇಳಿದ್ರೆ ಹೌದು ಕಣೋ, ಇದೇ ವಿಷಯವನ್ನ ನೀನು ಮಾಡ್ಬೇಕಾದ್ರೆ ಎಲ್ಲರೂ ಇದನ್ನ ಕ್ಯಾಶುವಲ್ ಆಗಿ ತಗೋತಾರೆ. ಇದೇ ವಿಷಯವನ್ನ ನಾಡು ಮಾಡಿದ್ರೆ ಏನು ಟೆರರಿಸ್ಟ್ ರೀತಿ ನನ್ನನ್ನ ಟ್ರೀಟ್ ಮಾಡ್ತಾರೆ. ಮತ್ತೆ ಅದ್ರ ಬಗ್ಗೆ ಮಾತಾಡಿ ಚುಚ್ಚುತ್ತಾನೆ ಇದ್ದಾರೆ. ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳಿ ಹುಡುಗಿ ಅಲ್ಲಿಂದ ಹೊರಡ್ತಾಳೆ. ಫ್ಯಾಮಿಲಿನೇ ಬೇಜಾರಾಗ್ತಿರುತ್ತೆ. ಈ ಹುಡುಗಿ ಅರ್ಥನೇ ಮಾಡ್ಕೋತಿಲ್ವಲ್ಲ ಅಂತ. ನಂತರ ಸ್ವಲ್ಪ ಹೊತ್ತಲ್ಲಿ FBI ಆಫೀಸರ್ ಮನೆಗೆ ಬರ್ತಾರೆ. ಮನೆಗೆ ಬಂದವರು ನಮ್ಮ ಹೀರೋಯಿನ್ ಹತ್ರ 3 ಫೋಟೋಸ್ ಅನ್ನ ತೋರಿಸಿ ಈ 3 ಹುಡುಗಿಯರಲ್ಲಿ ನಿನಗೆ ಯಾರನ್ನಾದ್ರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಫೋಟೋಸ್ ಅನ್ನು ನೋಡಿದ ನಮ್ಮ ಹೀರೋಯಿನ್ ಇಲ್ವಲ್ಲ ಇದ್ರಲ್ಲಿ ಯಾರನ್ನು ನನಗೆ ಗೊತ್ತಿಲ್ಲ, ಏನಕ್ಕಾಗಿ ಕೇಳ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ನೀನು ಲವರ್ ಅಂತ ಹೇಳ್ಕೋತಿದ್ಯಲ್ಲ, ಆ ವ್ಯಕ್ತಿ ಇಲ್ಲಿಯವರೆಗೂ ಈ 3 ಹುಡುಗಿಯರ ಜೊತೆ ಆಟ ಆಡಿದಾನೆ. ನಿನಗೆ ಅವನು ಏನನ್ನ ಮಾಡಿದ್ನೋ ಅದೇ ಕೆಲಸವನ್ನ ಈ 3 ಹುಡುಗಿಯರಿಗೂ ಮಾಡಿದಾನೆ. ನಿನ್ನನ್ನು ಸೇರಿಸಿದ್ರೆ ಒಟ್ಟು 4 ಜನರು, ಅದರಲ್ಲೂ ಒಬ್ಬಳು ಹುಡುಗಿಗೆ ಬರೀ 12 ವರ್ಷ ಅಷ್ಟೇ. ತುಂಬಾನೇ ಕ್ರೂರವಾದ ವ್ಯಕ್ತಿ ಅವನು, ಅವನೊಂದು ಸೈಕೋಪಾತ್. ಅವನನ್ನ ನೀನು ನಂಬಲೇಬೇಡ, ಅವನನ್ನ ನಾವು ಅರೆಸ್ಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿದ ನಮ್ಮ ಹುಡುಗಿ ಸರಿ ಆಯ್ತು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹತ್ಕೊಂಡೆ ಅಲ್ಲಿಂದ ಎದ್ದು ಓಡಿ ಹೋಗ್ತಾಳೆ. ನಂತರ ಮಾತುಕತೆ ಎಲ್ಲ ಮುಗ್ದಾದ ಮೇಲೆ ತಾಯಿ ಅವರು
ಸರಿ ಮಗಳು ಹತ್ಕೊಂಡೆ ಮೇಲ್ಗಡೆ ಹೋದ್ಲಲ್ವಾ, ನಾನು ಅವಳನ್ನ ನೋಡ್ತೀನಿ ಅಂತ ಅವಳ ಬೆಡ್ರೂಮ್ ಗೆ ಬಂದು ನೋಡ್ಬೇಕಾದ್ರೆ ಹುಡುಗಿಯನ್ನ ರೂಮ್ ಅಲ್ಲಿ ಕಾಣ್ತಿಲ್ಲ. ಏನು ಅಂತ ನೋಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಸೈಕಲ್ ಅನ್ನ ತಗೊಂಡು ಸ್ಪೀಡ್ ಆಗಿ ಓಡ್ಕೊಂಡು ಹೋಗ್ತಿರ್ತಾಳೆ. ಆ ಕೌನ್ಸಿಲಿಂಗ್ ಅನ್ನ ಕೊಡ್ತಿರ್ತಾರಲ್ಲ ಲೇಡಿ, ಅವರ ಹತ್ರ ಡೈರೆಕ್ಟ್ ಆಗಿ ಬಂದು ತುಂಬಾನೇ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾಳೆ, ನಾನು ಮೋಸ ಹೋಗಿದ್ದೀನಿ, ನನಗೆ ಒಬ್ಬ ಮೋಸ ಮಾಡ್ಬಿಟ್ಟಿದ್ದಾನೆ, ನಾನು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿದ್ದೀನಿ, ಎಲ್ಲರ ಹತ್ರ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದೆ, ಅವನು ನನಗೆ ಮೋಸ ಮಾಡ್ಬಿಟ್ಟ, ನನ್ನನ್ನು ಯೂಸ್ ಮಾಡ್ಕೋಬಿಟ್ಟ ಅಂತ ಕೆಳಗಡೆ ಬಿದ್ದು ಬಿದ್ದು ಅಳ್ತಿರ್ತಾಳೆ ಹುಡುಗಿ. ಇವಾಗ್ಲೇನೆ ನಮಗೇನೆ ನೆಮ್ಮದಿ ಆಗುತ್ತೆ, ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡಲ್ಲ ಹುಡುಗಿ ಅಂತ. ತಕ್ಷಣವೇ ಕೌನ್ಸಿಲಿಂಗ್ ಲೇಡಿ ನಮ್ಮ ಹುಡುಗಿ ಅವಳ ತಂದೆ ತಾಯಿಗೆ ಫೋನ್ ಕಾಲ್ ಅನ್ನ ಮಾಡಿ ಮಗಳು ಇಲ್ಲೇನೆ ಇರ್ತಿದ್ದಾಳೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ತಂದೆ ಮತ್ತೆ ತಾಯಿಗೂ ಕೂಡ ಇವಾಗ್ಲೇನೆ ಸ್ವಲ್ಪ ಖುಷಿ ಆಗ್ತಿರುತ್ತೆ, ಇವಾಗ್ಲಾದ್ರೂ ನಮ್ಮ ಹುಡುಗಿ ಅರ್ಥ ಮಾಡ್ಕೊಂಡ್ಲಲ್ಲ ಅಂತ. ನಂತರ ನಮ್ಮ ಹುಡುಗಿ ಹಾಗೆ ನಿಧಾನಕ್ಕೆ ಕ್ಯಾಶುವಲ್ ಆಗಿ ಅವಳ ಲೈಫ್ ಅನ್ನ ಬದುಕೋದಕ್ಕೆ ಶುರು ಮಾಡ್ತಾಳೆ. ಸ್ಕೂಲಿಗೆ ರೆಗ್ಯುಲರ್ ಆಗಿ ಹೋಗ್ತಾಳೆ, ಎಲ್ಲ ಈವೆಂಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ವಾಲಿಬಾಲ್ ಕಾಂಪಿಟೇಷನ್ ಅಲ್ಲಿ ಆಟ ಆಡ್ತಿರ್ತಾಳೆ. ಸೊ ಅವಳ ಆಟ ಆಡೋದನ್ನ ನೋಡೋದಕ್ಕಾಗಿ ಅವಳ ಫ್ಯಾಮಿಲಿನೇ ಬಂದು ಕೂತು ನೋಡ್ತಿರ್ತಾರೆ. ಆವಾಗ ಜಾಗದಲ್ಲಿ ಒಬ್ಬ ಹುಡುಗ ಕ್ಯಾಮರಾವನ್ನ ಹಿಡಿದು ಅಲ್ಲಿ ಆಟ ಆಡ್ತಿರುವ ಹುಡುಗಿಯರನ್ನ ಒಂದ್ ರೀತಿ ವಿಡಿಯೋ ಮಾಡ್ತಿರ್ತಾನೆ. ಆದ್ರೆ ಅವನು ಕ್ಯಾಶುವಲ್ ಆಗಿ ವಿಡಿಯೋ ಮಾಡ್ತಿರ್ತಾನೆ. ಇದನ್ನ ನೋಡಿದ ತಂದೆ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಡೌಟ್ ಗೆ ಒಳಗಾಗಿ ಅವನನ್ನ ಹಿಡಿದು ಸಿಕ್ಕಾಪಟ್ಟೆ ಹೊಡೆದು ಬಿಡ್ತಾರೆ. ನಂತರ ಅಲ್ಲಿರೋರೇ ಬಂದು ಬಿಡಿಸ್ಕೊಡ್ತಾರೆ. ಮನೆಗೆ ಬಂದ ಮೇಲೆ ಸಾರಿ ಮಾ, ನನಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂತ ತಂದೆಯವರು ಹೇಳ್ಬೇಕಾದ್ರೆ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅವಳ ತಂದೆಗೆ ಜೋರಾಗಿ ಬೈತಾಳೆ. ಅಪ್ಪ, ನನಗೆ ಮತ್ತೆ ಮತ್ತೆ ಆ ವಿಷಯವನ್ನ ನೆನಪಿಸಬೇಡಿ, ನೀವು ಮತ್ತೆ ಮತ್ತೆ ನನಗೆ ಸೂಜಿಯನ್ನು ಹಾಕ್ತಿದ್ದೀರಾ ಆ ವಿಷಯದ ಬಗ್ಗೆ, ಮೋಸವಾಗಿದ್ದು ನಾನು, ನಾಶವಾಗಿದ್ದು ನಾನು, ನೀವಲ್ಲ ಅಂತ ಹತ್ಕೊಂಡೆ ಹುಡುಗಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಅವಳ ತಂದೆಗೂ ಹೌದು ನಾವು ಸ್ವಲ್ಪ ಓವರ್ ಆಗಿ ಮಾಡ್ಬಿಟ್ವೋ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹುಡುಗಿ ಸ್ಕೂಲ್ಗೆ ಹೋಗ್ತಾಳೆ. ಆವಾಗ ಫ್ರೆಂಡ್ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಬಂದು, ಲೇ ನಾನು ಏನನ್ನು ಮಾಡಿಲ್ಲ ಕಣೆ, ಅದಾಗಿದ್ದು ಅದೇ ನಡೆದಿರೋದು ಎಲ್ಲವೇ, ಬೇರೆ ಯಾರೋ ಇದನ್ನ ಮಾಡಿದರೆ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಗೊತ್ತಾ, ನನ್ನನ್ನು ಕ್ಷಮಿಸ್ಬಿಡು ಅಂತ ಫ್ರೆಂಡ್ ಹುಡುಗಿ ಕೇಳ್ಕೋಬೇಕಾದ್ರೆ, ಲೇ ಯಾವ್ದ್ರ ಬಗ್ಗೆ ನೀನು ಮಾತಾಡ್ತಿದ್ಯಾ ಅಂತ ಕನ್ಫ್ಯೂಸ್ ಆಗಿ ನಮ್ಮ ಹೀರೋಯಿನ್ ಕೇಳ್ತಾಳೆ. ನೀನು ಆ ಆನ್ಲೈನ್ ಅಲ್ಲಿ ಬಂದಿದ್ದ ವಿಷಯದ ಬಗ್ಗೆ ನೋಡೇ ಇಲ್ವಾ ಅಂತ ಕೇಳಿದ ತಕ್ಷಣ ಶಾಕ್ ಆಗಿದ್ದ ನಮ್ಮ ಹೀರೋಯಿನ್ ಬೇಗ ಬೇಗ ಅಲ್ಲಿರುವ ಕಂಪ್ಯೂಟರ್ ಲ್ಯಾಬ್ ಗೆ ಹೋಗಿ ಚೆಕ್ ಮಾಡಿ ನೋಡ್ತಾಳೆ. ನೋಡಿದ್ರೆ ನಮ್ಮ ಹೀರೋಯಿನ್ ಅಂಕಲ್ ಜೊತೆ ಇರ್ಬೇಕಾದ್ರೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದ ಅಲ್ವಾ ಅದು. ಮತ್ತೆ ನಮ್ಮ ಹುಡುಗಿ ಇನ್ನ ಬೇರೆ ಬೇರೆ ಹುಡುಗರ ಜೊತೆ ಇರೋ ರೀತಿಯೆಲ್ಲ ಫೋಟೋ ಮಾರ್ಫ್ ಅನ್ನ ಮಾಡಿ ತುಂಬಾನೇ ಅಸಹ್ಯವಾದ ಕೆಟ್ಟ ಕೆಟ್ಟ ಫೋಟೋಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ಇರುತ್ತೆ. ಇದನ್ನು ನೋಡಿದ ನಮ್ಮ ಹುಡುಗಿ ತುಂಬಾನೇ ಭಯ ಬಿದ್ದು ಶಾಕ್ ಆಗಿ ಅವಳ ಮನೆಗೆ ಬೇಗ ಬೇಗ ಓಡಿ ಹೋಗ್ತಾಳೆ. ಬಾತ್ ಟಬ್ ಅಲ್ಲಿ ಮಲ್ಕೊಂಡು ಅವಳಿಗೆ ಅವಳೇನೆ ಫೋಟೋಸ್ ಅನ್ನ ತಗೊಂಡು ತುಂಬಾನೇ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ಅವಳ ಪಕ್ಕದಲ್ಲಿ ಇಟ್ಟಿರ್ತಾಳೆ. ಆ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ಹಾಗೆ ಒಟ್ಟಿಗೆ ಸೇರಿ ಒಂದೇ ಸಲಕ್ಕೆ ಬಾಯಿಗೆ ಹಾಕುತ್ತಾಳೆ. ಹಾಗೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಹಾಗಿರ್ಬೇಕಾದ್ರೆ ಮನೆಯಲ್ಲಿ ಇರ್ತಾ ಇರುವ ತಂದೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆನಿ ಇವಾಗ ಸ್ಕೂಲ್ ಅಲ್ಲಿ ಇರ್ತಿಲ್ಲ, ಅವಳು ಮನೆಗೇನೆ ಬಂದಿರ್ಬೇಕು ಅನ್ಸುತ್ತೆ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಪ್ಲೀಸ್ ಅವಳನ್ನ ತಕ್ಷಣ ನೋಡಿ ಅಂತ ಹೇಳ್ಬೇಕಾದ್ರೆ ತಂದೆ ಅವರು ಗಾಬರಿಯಾಗಿ ಬೇಗ ಹೋಗಿ ನಮ್ಮ ಆನಿ ಅವಳ ರೂಮ್ ಅನ್ನ ತಟ್ಟಿ ನೋಡ್ತಾರೆ. ಆದ್ರೆ ಆ ಹುಡುಗಿ ಓಪನ್ ಮಾಡ್ತಿಲ್ಲ. ಟೆನ್ಷನ್ ಆಗಿ ಗಾಬರಿಗೆ ಬಿದ್ದ ತಂದೆ ಫಟ್ ಅಂತ ಡೋರ್ ಅನ್ನು ಹೊಡ್ಕೊಂಡು ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಹುಡುಗಿ ಅನ್ಕಾನ್ಶಿಯಸ್ ಆಗಿ ಬಾತ್ ಟಬ್ ಅಲ್ಲಿ ಬಿದ್ದಿರ್ತಾಳೆ. ಅವರು ಅದನ್ನ ನೋಡಿ ಕಿರ್ಚ್ಕೊಳ್ಳುವ ಸದ್ದನೆ ಕೇಳಿ ತಾಯಿಯವರು ಅಲ್ಲಿಗೆ ಓಡಿ ಬಂದ್ಬಿಡ್ತಾರೆ. ಮಗಳನ್ನ ಇಬ್ಬರು ಎತ್ತಿಡ್ದು ವಾಂತಿ ಮಾಡು ಅಂತ ಹೇಳಿ ಅವಳಿಗೆ ವಾಮಿಟ್ ಮಾಡಿಸಿ ನಂತರ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನೀನು ಯಾವ್ದ್ರ ಬಗ್ಗೆನೂ ವರಿ ಪಡ್ಬೇಡ ಅಮ್ಮ, ಎಲ್ಲವೇ ಸರಿ ಹೋಗುತ್ತೆ, ನೀನು ಆರಾಮಾಗಿರೋ ಅಂತ ಹೇಳಿ ಹುಡುಗಿ ಧೈರ್ಯ ತುಂಬುತ್ತಾರೆ ತಂದೆ ಮತ್ತೆ ತಾಯಿ. ಆವತ್ತಿನ ರಾತ್ರಿ ಹುಡುಗಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹುಡುಗಿ ಎದ್ದು ಹೊರಗಡೆ ಬಂದು ನೋಡ್ಬೇಕಾದ್ರೆ ಮನೆಯ ಹೊರಗಡೆ ತಂದೆಯವರು ಹಾಗೆ ಫ್ರೀಸ್ ಆಗಿ ಕೂತಿರ್ತಾರೆ. ರಾತ್ರಿ ಪೂರ್ತಿ ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ಹುಡುಗಿ ಬಗ್ಗೆನೇ ಯೋಚನೆ ಮಾಡಿ ಹಾಗೆ ಕೂತ್ ಬಿಟ್ಟಿದ್ದಾರೆ. ಏನಪ್ಪಾ ಆಯ್ತು, ರಾತ್ರಿ ಪೂರ್ತಿ ನೀವು ನಿದ್ದೆನೆ ಮಾಡಿಲ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಇಲ್ಲಮ್ಮ ನಾನು ನೀನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಿನ್ನನ್ನ ಯಾವಾಗ್ಲೂ ಸ್ವಿಮ್ಮಿಂಗ್ ಪೂಲ್ ಗೆ ಕರ್ಕೊಂಡು ಹೋಗ್ತಿದ್ದೆ. ಆವಾಗ ನೀನು ತುಂಬಾನೇ ಧೈರ್ಯಶಾಲಿಯಾಗಿ ಇರ್ತಿದ್ದೆ, ಯಾರು ಸಪೋರ್ಟ್ ತಗೊಳ್ದೆ ನೀನೇನೆ ಈಜನ ಹೊಡೆಯೋದಕ್ಕೆ ಟ್ರೈ ಮಾಡ್ತಿದ್ದೆ. ನಿನ್ನ ಮೇಲೆ ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸ್, ಅಷ್ಟೊಂದು ನಂಬಿಕೆಯಲ್ಲಿ ನೀನು ಈಜನ ಹೊಡಿತಿದ್ದೆ. ಆದ್ರೆ ಅದನ್ನ ನೋಡಿ ನಾನು ತುಂಬಾ ಹೆದರ್ಕೊತಿದ್ದೆ, ನಿನ್ನನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ, ನಾನು ನಿನ್ನನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತಾನೆ ಯಾವಾಗ್ಲೂ ಅನ್ಕೋತಿದ್ದೆ. ಅದೇ ತರನೇ ಇವಾಗ ಕೂಡ ನಿನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂತಾನೆ ಅನ್ಕೋತಿದ್ದೀನಿ, ನಿನ್ನನ್ನ ಯಾವಾಗ್ಲೂ ಸೇಫ್ ಆಗಿ ಇಟ್ಕೋಬೇಕು ಅಂತಾನೆ ನಾನು ನಿನ್ನ ತಾಯಿವೆ ಅನ್ಕೋತಿರೋದು. ಆದ್ರೆ ಅದ್ರ ಬಗ್ಗೆ ನೀನು ಯಾವಾಗ್ಲೂ ಅರ್ಥನೇ ಮಾಡ್ಕೋತಿಲ್ವಲ್ಲ ಅಂತ ಹೇಳಿ ತಂದೆಯವರೇ ಅಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಇದನ್ನ ನೋಡಿ ಹುಡುಗಿ ತುಂಬಾನೇ ಬೆಕ್ಸ್ ಆಗ್ಬಿಟ್ಟು, ಸಾರಿಪಾ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಎಲ್ಲವನ್ನೂ ಅರ್ಥ ಮಾಡ್ಕೊಂಡೆ, ಇನ್ ಮುಂದೆ ನೀವು ಹೇಳೋ ರೀತಿನೇ ನಾನು ನಡ್ಕೋತೀನಿ ಅಂತ ಹೇಳಿ ಹುಡುಗಿ ಅವಳ ತಂದೆಯನ್ನ ತಪ್ಕೊಂಡು ಜೋರಾಗಿ ಅಳ್ತಾಳೆ. ತಂದೆಯವರು ಅಳ್ತಾರೆ. ಫೈನಲ್ ಆಗಿ ಹೇಗೋ ಅವಳ ಪೇರೆಂಟ್ಸ್ ಅವರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡ್ಲು ಹುಡುಗಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆಕ್ಚುಲಿ ಈ ಮೂವಿಯಲ್ಲಿ ಒಂದು ನಿಜವಾದ ಸ್ಟೋರಿಯನ್ನು, ಒಂದು ರಿಯಲ್ ಸ್ಟೋರಿಯನ್ನ ಹೇಳಿದ್ದಾರೆ. ಈ ರೀತಿಯ ಘಟನೆ ನೀವು ಏನಾದ್ರೂ ಕೇಳ್ಪಟ್ಟಿದ್ರೆ ಇಲ್ಲ ನಿಮ್ಮ ಲೈಫ್ ಅಲ್ಲೇ ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯ್ತೋ ಇಲ್ವೋ ಅನ್ನೋದನ್ನ ವಿಡಿಯೋಗೆ ಲೈಕ್ ಅನ್ನು ಕೊಟ್ಟು ತೋರಿಸಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ತಿರೋರು ಒಂದ್ಸಲ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.